ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ನೀನು ನಿಜವಾಗಿಯೂ ನಮ್ಮವಳೇ, ಇಲ್ಲಿ ಬಾ. ಅವಳ ಮೈ ನಡುಗಿತು. ನಾನು ಯಾರು? ನಾನು ನಿಜವಾಗಿಯೂ ಈ ಶಾಪದ ಭಾಗವೇ? ಆಗಲೇ ಆ ಭಯಾನಕ ವ್ಯಕ್ತಿ ನಗುತ್ತಾ ಹೇಳಿದ, ನೀನು ನಿನ್ನ ತಾಯಿಯನ್ನು ಉಳಿಸಬೇಕಾದರೆ ಮೊದಲು ನಿನ್ನ ಹಿಂದಿನ ಜನ್ಮದ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಲಕ್ಷ್ಮಿ ಬೆಚ್ಚಿ ಬಿದ್ದಳು. ನನ್ನ ಹಿಂದಿನ ಜನ್ಮ? ನಾನು ಯಾರು? ಯೋಗಿ ತಲೆ ತಿರುಗಿಸಿ ನೋಡಿದ. ಇದು ನಿನ್ನ ದೊಡ್ಡ ಪರೀಕ್ಷೆ. ನೀನು ಈ ಪಾತಾಳದ ಮಗಳು. ಈ ಮಾತು ಕೇಳಿ ಲಕ್ಷ್ಮಿಯ ಕೈಯಿಂದ ನಂಬಲು ಸಾಧ್ಯವಾಗಲಿಲ್ಲ. ನಾನು ಪಾತಾಳದ ಮಗಳ? ಇದು ನಿಜವೋ ಸುಳ್ಳೋ? ನೀನು ಪಾತಾಳದ ಮಗಳು? ಆ ಮಾತು ಲಕ್ಷ್ಮಿಯ ಹೃದಯವನ್ನು ನಡುಗಿಸಿತು. ನಾನು ಪಾತಾಳದ ಮಗಳ? ನಾನು ಈ ಮಾಯೆಯ ಭಾಗವೇ? ಕಣ್ಣೀರಿನಲ್ಲಿ ಅವಳ ದೃಷ್ಟಿ ಮಂದವಾಯಿತು. ಅವಳಿಗೆ ತನ್ನ ಬಾಲ್ಯದ ದಿನಗಳು ನೆನಪಿಗೆ ಬಂದವು. ಮಾತೃ ಸ್ನೇಹ, ತಂದೆಯ ಮಮತೆ, ಆ ಮನೆ, ಆ ನೆನಪುಗಳು. ಇದು ಸುಳ್ಳು. ನಾನು ಪಾತಾಳದವಳಲ್ಲ. ಅವಳು ಗೋಳಾಡಿದಳು. ಆಗಲೇ ಪಾತಾಳದ ಯೋಗಿ ತೀವ್ರ ನೋಟದಿಂದ ಆಕೆಯ ಕಡೆಗೆ ನೋಡಿದ. ನೀನು ನಂಬುವುದಾದರೆ ನಂಬು, ಆದರೆ ಇದು ನಿನ್ನ ನಿಜ. ಇದನ್ನು ತಪ್ಪಿಸಲು ಸಾಧ್ಯವಿಲ್ಲ. ನಿನ್ನ ರಕ್ತದಲ್ಲಿಯೇ ಈ ಶಕ್ತಿ ಹರಿದಾಡುತ್ತಿದೆ. ಅದನ್ನು ಕೇಳಿ ಲಕ್ಷ್ಮಿ ಮತ್ತಷ್ಟು ಬೆಚ್ಚಿ ಬಿದ್ದಳು. ನನಗೆ ಇದು ಬೇಕಿಲ್ಲ. ನಾನು ನನ್ನ ತಾಯಿಯನ್ನು ಉಳಿಸಬೇಕಷ್ಟೇ. ಆಗಲೇ ಪಾತಾಳದ ಕತ್ತಲೆಯೊಳಗಿನಿಂದ ಮತ್ತೊಂದು ಶಬ್ದ ಕೇಳಿಬಂತು. ನೀನು ನಿನ್ನ ತಾಯಿಯನ್ನು ಉಳಿಸಬಹುದು, ಆದರೆ ಅದಕ್ಕಾಗಿ ನೀನು ಈ ಶಾಪವನ್ನು ಸ್ವೀಕರಿಸಬೇಕು. ಅವಳ ಎದೆಯಾಳದಲ್ಲಿ ಭೀತಿಯ ಸೆಳೆತ ಎದ್ದು ಬಂತು. ನಾನು ಈ ಶಾಪವನ್ನು ಸ್ವೀಕರಿಸಲೇಬೇಕಾ? ಆಗಲೇ ಪಾತಾಳದ ದ್ವಾರದೊಳಗಿನಿಂದ ಭೀಕರ ಶಬ್ದವೊಂದು ಕೇಳಿಬಂತು. ನೆಲದಡಿ ಭೂಕಂಪನದಂತೆ ಕಂಪನ ಉಂಟಾಯಿತು. ಭಯಾನಕ ಕಪ್ಪು ಕೈಗಳು ನೆಲದಡಿಯಿಂದ ಪ್ರತ್ಯಕ್ಷವಾದವು. ನೋಡುತ್ತಿದ್ದಂತೆ ಆ ಕೈಗಳು ಆಕೆಯನ್ನು ಸೆಳೆಯಲು ಪ್ರಾರಂಭಿಸಿದವು. ಲಕ್ಷ್ಮಿ ಹಿಂದೆ ಸರಿಯಲು ಪ್ರಯತ್ನಿಸಿದಳು, ಆದರೆ ಆ ಶಕ್ತಿಗಳು ಆಕೆಯನ್ನು ಸಂಪೂರ್ಣವಾಗಿ ಆವರಿಸತೊಡಗಿದವು. ಅವಳ ಮೇಮೇಲೆ ಕಪ್ಪು ಗುರುತುಗಳು ಮೂಡತೊಡಗಿದವು. ಅವಳ ಕಣ್ಣೆದುರು ಅತೀವ ಭಯಾನಕ ದೃಶ್ಯ ಬಂದು ನಿಂತಿತು. ಪಾತಾಳದ ಒಳಗೆ ಲಕ್ಷ್ಮಿಯಂತೆ ಕಾಣುವ ಇನ್ನೊಬ್ಬ ಮಹಿಳೆ. ಆಕೆ ನಗುತ್ತಾ ಹೇಳಿದಳು, ನೀನೇ ನನ್ನ ಪುನರ್ಜನ್ಮ. ಲಕ್ಷ್ಮಿಯ ಕಣ್ಣು ಚಿಮ್ಮಿತು. ನಾನು ಈ ಶಾಪದ ಮೂಲವೇ? ಯೋಗಿ ಕೈ ಮೇಲೆ ಮುದ್ರೆ ಹಾಕಿಕೊಂಡ. ಇದನ್ನು ನಿಲ್ಲಿಸಬೇಕಾದರೆ ನೀನು ನಿನ್ನ ಹಿಂದಿನ ಜೀವನದ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ಆ ಮಾತು ಕೇಳಿದ ತಕ್ಷಣ ಲಕ್ಷ್ಮಿಯ ಎದೆ ಜಳಪಿಸಿತು. ಇದಕ್ಕೆಲ್ಲ ನಿಜವಾಗಿಯೂ ನಾನೇ ಕಾರಣವೇ? ಆಗ ಇದ್ದಕ್ಕಿದ್ದಂತೆ ಪಾತಾಳದೊಳಗಿನಿಂದ ಮತ್ತೊಂದು ಧ್ವನಿ ಕೇಳಿಸುತ್ತದೆ. ನಿನ್ನ ತಾಯಿ ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವಳು ಇಲ್ಲಿ ಶಾಶ್ವತವಾಗಿ ಬಂದಿ. ಅದನ್ನು ಕೇಳಿದ ಲಕ್ಷ್ಮಿ ಕಣ್ಣೀರಾದಳು. ಅಮ್ಮ, ನಾನು ನಿನ್ನನ್ನು ಉಳಿಸುತ್ತೇನೆ. ಆಗಲೇ ಪಾತಾಳದ ಒಳಗಿನಿಂದ ಅವಳ ತಾಯಿ ಅಳುತ್ತಾ ಹೇಳಿದಳು, ಬೇಗ ನನ್ನನ್ನು ಬಿಡಿಸು, ಇಲ್ಲವೇ ನಾನು ಇಲ್ಲಿ ಬಂದಿಯಾಗುವೆ. ಆಗ ಅವಳ ದೇಹವು ಪಾತಾಳದ ಕತ್ತಲೆಯೊಳಗೆ ಇನ್ನಷ್ಟು ಇಳಿಯಿತು. ಲಕ್ಷ್ಮಿಯ ಕೈ ತೀವ್ರವಾಗಿ ನಡುಗಿತು. ನಾನು ತಾಯಿಯನ್ನು ಉಳಿಸಲು ಇನ್ನೂ ಸಮಯವಿದೆಯೇ, ಅಥವಾ ಇದೇ ಕೊನೆಯೇ? ಆಗಲೇ ಪಾತಾಳದ ಆ ಶಕ್ತಿ ತೀವ್ರವಾಯಿತು. ನೀನು ಪಾತಾಳದ ಮಗಳು. ನಿನ್ನ ತಾಯಿಯನ್ನು ಬಿಡಿಸಲು ನೀನು ಮತ್ತೆ ನಮ್ಮೊಳಗೆ ಬರಬೇಕು. ನಾನು ಬೇರೆ, ನಾನು ಪಾತಾಳದವಳಲ್ಲ. ಆ ಕ್ಷಣ ಪಾತಾಳದ ಕತ್ತಲೆಯೊಳಗಿನಿಂದ ಒಂದು ಭಯಾನಕ ಶಕ್ತಿಯು ಹೊರಬಂತು. ಆ ಶಕ್ತಿ ನೇರವಾಗಿ ಲಕ್ಷ್ಮಿಯ ದೇಹಕ್ಕೆ ತಾಕಿತು. ಆ ಕ್ಷಣ ಅವಳು ಗಂಭೀರವಾಗಿ ನಿಂತಳು. ಕಣ್ಣುಗಳು ಕೆಂಪಾದವು. ಆಕೆಯ ನೋಟ ಬದಲಾಯಿತು. ಈಗ ಅವಳು ಪಾತಾಳದ ಕತ್ತಲೆ ಆವರಿಸಿದ ಹೆಣ್ಣು. ಆ ಯೋಗಿ ತಕ್ಷಣ ತಲೆ ಕೆಳಗೆ ಕಂಬಳಿ ಹಾಕಿದನು. ನೀನು ನಿನ್ನ ಹಳೆಯ ಆನುವಂಶಿಕ ಶಕ್ತಿಯನ್ನು ಮರಳಿ ಪಡೆದುಕೊಂಡಿದ್ದೀಯಾ? ಆ ಕ್ಷಣ ಪಾತಾಳದೊಳಗಿನಿಂದ ಮತ್ತೊಂದು ಧ್ವನಿ ಕೇಳಿಬಂತು. ನನಗೆ ನನ್ನ ಮಗಳನ್ನು ಮರಳಿಸು. ಲಕ್ಷ್ಮಿ ತಲೆ ತಿರುಗಿಸಿದಳು. ಆ ಶಬ್ದ ಯಾರದು? ನಾನು ನಿಜವಾಗಿಯೂ ಪಾತಾಳದವಳೇ? ಆಗಲೇ ಪಾತಾಳದ ಯೋಗಿ ಭೂಮಿಯ ಮೇಲೆ ಒಂದು ಚಿಹ್ನೆ ಹಾಕಿದ. ನೀನು ನಿನ್ನ ಶಕ್ತಿಯನ್ನು ನೆನಪಿಸಿಕೊಂಡರೆ ಈ ಶಾಪ ಮುರಿಯಬಹುದು. ಆಗ ಇದ್ದಕ್ಕಿದ್ದಂತೆ ಪಾತಾಳದ ಶಕ್ತಿ ಇನ್ನಷ್ಟು ತೀವ್ರವಾಯಿತು. ಲಕ್ಷ್ಮಿಯ ದೇಹ ಹೊಗೆಯೊಳಗೆ ಸಂಪೂರ್ಣವಾಗಿ ಮುಚ್ಚಿತು. ಅವಳ ಕಣ್ಣುಗಳು ತೀವ್ರ ಕೆಂಪಾದವು. ಪಾತಾಳದ ಬೆಂಕಿಯು ಉಕ್ಕಿ ಹರಿಯುತ್ತಿದ್ದಂತೆ ತೋರುತ್ತಿತ್ತು. ಲಕ್ಷ್ಮಿಯ ಹೃದಯ ಗಾಬರಿಯಿಂದ ತೀವ್ರವಾಗಿ ಹೊಡೆದುಕೊಳ್ಳುತ್ತಿತ್ತು. ನಾನು ನಿಜವಾಗಿಯೂ ಪಾತಾಳದ ಮಗಳ? ಆ ಕ್ಷಣ ಪಾತಾಳದೊಳಗಿನಿಂದ ಆ ಧ್ವನಿ ಮತ್ತೆ ಕೇಳಿ ಬಂತು. ನೀನು ನಮ್ಮವಳೇ. ನಿನ್ನ ಶಕ್ತಿ ಮರಳಿ ಪಡೆದುಕೋ.
ಇಲ್ಲವೇ ನಿನ್ನ ತಾಯಿಯ ಆತ್ಮ ಸದಾಕಾಲ ಪಾತಾಳದಲ್ಲೇ ಉಳಿಯುವುದು. ಲಕ್ಷ್ಮಿಯ ಕಣ್ಣುಗಳು ಮಂಜುಗಡ್ಡೆಯಂತೆ ನೀರು ಸುತ್ತಿದ್ದವು. ನಾನು ತಾಯಿಯನ್ನು ಉಳಿಸಲೇಬೇಕು. ಆದರೆ ನಾನು ಪಾತಾಳದವಳಾದರೆ ನಾನು ಮನುಷ್ಯಳೇ. ಆ ಕ್ಷಣ ನೆಲದೊಳಗಿನಿಂದ ಲಕ್ಷ್ಮಿಯ ತಾಯಿಯ ಕೈ ಮತ್ತೆ ಹೊರಬಂತು. ಲಕ್ಷ್ಮಿ, ನನ್ನನ್ನು ಬಿಡಿಸು. ಆಕೆ ತಾನಾಗಿಯೇ ಕತ್ತಲೆಯೊಳಗೆ ತೂರಿ ಹೋಗುತ್ತಿದ್ದಂತೆ ಕಾಣಿಸಿತು. ಅಮ್ಮ. ಲಕ್ಷ್ಮಿ ಹೊರಡಾಡಲು ಯತ್ನಿಸಿದಳು. ಆದರೆ ಆ ಶಕ್ತಿಗಳು ಆಕೆಯನ್ನು ಹಿಡಿದು ನಿಲ್ಲಿಸಿದವು. ನೀನು ನಮ್ಮವಳಾಗಲೇಬೇಕು. ಆ ಭಯಾನಕ ಶಕ್ತಿ ಕೂಗಿತು. ಲಕ್ಷ್ಮಿಯ ಎದೆಯೊಳಗಿನ ಅಸಹನೀಯ ನೋವು ಹೊತ್ತಿ ಉರಿಯತೊಡಗಿತು. ನಾನು ಏನು ಮಾಡಬೇಕು? ಆಗಲೇ ಪಾತಾಳದ ಯೋಗಿ ತನ್ನ ಕೈಯನ್ನು ಹಗುರವಾಗಿ ಮೇಲಕ್ಕೆ ಎತ್ತಿದ. ನಾನು ಈ ಶಾಪದ ಸತ್ಯವನ್ನು ಬಹಿರಂಗಪಡಿಸುತ್ತೇನೆ. ಆ ಕ್ಷಣ ಪಾತಾಳದೊಳಗಿನಿಂದ ಅತೀವ ಭೀಕರ ಶಕ್ತಿ ಹೊರಬಂತು. ನೆಲದಡಿ ಅಗಾಧ ಶಿಲೆಯೊಂದು ಬಿರುಕು ಬಿಟ್ಟು ಪಕ್ಕಕ್ಕೆ ಸರಿಯಿತು. ಅದರ ಒಳಗಿನಿಂದ ಒಂದು ಹಳೆಯ ಸ್ಮಾರಕ. ಅದರಲ್ಲಿ ಲಕ್ಷ್ಮಿಯ ಮುಖವನ್ನು ಹೋಲುವ ಒಂದು ಶಿಲ್ಪ ಇತ್ತು. ಲಕ್ಷ್ಮಿ ಬೆಚ್ಚಿ ಬಿದ್ದಳು. ಇದು ಹೇಗೆ ಸಾಧ್ಯ? ಯೋಗಿ ನಗುತ್ತಾ ಹೇಳಿದ, ನೀನೇ ಈ ಶಾಪದ ಮೂಲ. ನೀನೇ ಶತಮಾನಗಳ ಹಿಂದೆ ಈ ಪಾತಾಳದ ಕತ್ತಲೆಯ ಒಡಂಬಡಿಕೆಯನ್ನು ಒಪ್ಪಿಕೊಂಡಿದ್ದೆ. ನಾನು. ಹೌದು, ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ನೀನೇ ಪಾತಾಳದ ದೇವತೆಗೆ ನಿನ್ನ ಆತ್ಮವನ್ನು ಅರ್ಪಿಸಿದ್ದೆ. ಆದರೆ ಈಗ ಈ ಜನ್ಮದಲ್ಲಿ ನೀನು ಮನುಷ್ಯಳಾಗಿ ಹುಟ್ಟಿದ್ದಿ. ಆದರೆ ನಿನ್ನ ಹಿಂದಿನ ಪಾಪ ಇನ್ನೂ ಕೊನೆಯಾಗಿಲ್ಲ. ನನಗೆ ಈ ಶಾಪ ಬೇಕಿಲ್ಲ. ಲಕ್ಷ್ಮಿ ನಡುಗುತ್ತಾ ಅತ್ತಳು. ಆಗಲೇ ಪಾತಾಳದ ಭೀಕರ ಶಕ್ತಿ ಮತ್ತಷ್ಟು ಹೆಚ್ಚಿತು. ನೀನು ಪಾತಾಳಕ್ಕೆ ಮರಳಿದರೆ ನಿನ್ನ ತಾಯಿಯ ಆತ್ಮ ಮುಕ್ತವಾಗುತ್ತದೆ. ನನಗೆ ಬೇರೇನೂ ಮಾಡಲಾಗದು. ಯೋಗಿ ತಲೆ ಆಡಿಸುತ್ತಾ ಹೇಳಿದ, ಒಂದು ಮಾರ್ಗವಿದೆ. ಆದರೆ ಅದು ಇದಕ್ಕಿಂತ ಕಠಿಣ ಮತ್ತು ಭಯಾನಕ. ನಾನು ಏನು ಮಾಡಬೇಕು? ನೀನು ನಿನ್ನ ಜೀವ ಬಲಿ ಕೊಡುವುದರಿಂದ ಈ ಶಾಪ ಮುರಿಯಬಹುದು. ಲಕ್ಷ್ಮಿ ಮಾತನಾಡಿದಳು. ನಾನು ಸಾಯಲೇಬೇಕಾ? ಬೇರೆ ಯಾವುದೇ ಮಾರ್ಗವಿಲ್ಲವೇ? ಆ ಕ್ಷಣ ಪಾತಾಳದೊಳಗಿನಿಂದ ಬೆಂಕಿಯ ರಶ್ಮಿಯೊಂದು ಹೊರಬಂತು. ಅದು ನೇರವಾಗಿ ಲಕ್ಷ್ಮಿಯ ತಲೆಗೆ ತಗುಲಿದಾಗ ಆಕೆಯ ಕಣ್ಣುಗಳು ಹೊಳಪಿನಿಂದ ತುಂಬಿದವು. ಅವಳು ಚಡಪಡಿಸುತ್ತಾ ನಿಂತಳು. ನಾನು ಪಾತಾಳದವಳಲ್ಲ, ನಾನು ಮನುಷ್ಯಳಾಗಿ ಹುಟ್ಟಿದ್ದೇನೆ. ಆಗಲೇ ಅವಳ ಒಳಗಿನಿಂದ ಒಂದು ಶಕ್ತಿ ಜಾಗೃತವಾಯಿತು. ಅವಳ ಕಣ್ಣಿಂದ ಸ್ವಚ್ಛ ಬೆಳಕು ಹೊರಹೊಮ್ಮಿತು. ನನಗೆ ಮತ್ತೊಂದು ಮಾರ್ಗ ಸಿಕ್ಕಿದೆ. ಅವಳು ತನ್ನ ತಾಯಿಯ ಕೈ ಹಿಡಿದು ಆ ಶಕ್ತಿಯ ಎದುರು ಜೋರಾಗಿ ಕೂಗಿದಳು. ನನಗೆ ನನ್ನ ಹಿಂದಿನ ಜನ್ಮ ಬೇಕಿಲ್ಲ. ನಾನು ಈ ಶಾಪವನ್ನು ಒಪ್ಪುವುದಿಲ್ಲ. ಆಗಲೇ ಆ ಶಕ್ತಿ ತೀವ್ರವಾಗಿ ಕಂಪಿಸಿ ನಾಶವಾಗತೊಡಗಿತು. ಪಾತಾಳದ ದ್ವಾರ ಮುಚ್ಚಿಕೊಳ್ಳತೊಡಗಿತು. ಅವಳ ತಾಯಿ ಪಾತಾಳದಿಂದ ಬಿಡುಗಡೆಗೊಂಡಳು. ಆಗಲೇ ಯೋಗಿ ಹೇಳಿದ, ನೀನು ಅಸಾಧ್ಯವಾದದ್ದನ್ನು ಸಾಧಿಸಿದ್ದೀಯಾ. ಆದರೆ ಇದರ ಬೆಲೆ ಕಠಿಣ. ಅದು ಏನು? ಲಕ್ಷ್ಮಿ ಕೇಳಿದಳು. ಯೋಗಿ ತೀವ್ರವಾದ ನೋಟವನ್ನು ಬೀರುತ್ತಾ, ನೀನು ಪಾತಾಳದ ಶಕ್ತಿಯನ್ನು ಮುರಿದೆಯಾದರೂ ಇದರ ಪ್ರತಿಫಲವನ್ನು ನಿನ್ನ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕು. ಪಾತಾಳದ ದ್ವಾರ ಸಂಪೂರ್ಣವಾಗಿ ಮುಚ್ಚಿತು. ಲಕ್ಷ್ಮಿ ಮತ್ತೆ ಭೂಮಿಯ ಮೇಲಕ್ಕೆ ಬಂದಳು. ಆಕೆ ಬದುಕಿದ್ದಳು. ಆಕೆಯ ತಾಯಿಯು ಅಳುತ್ತಾ ಅವಳನ್ನು ತಬ್ಬಿಕೊಂಡಳು. ನೀನು ನನ್ನ ಜೀವವನ್ನು ಉಳಿಸಿದ್ದೀಯಾ? ಲಕ್ಷ್ಮಿ ಮುಗುಳು ನಗುತ್ತಾ ಹೇಳಿದಳು, ನಾನು ನಿನ್ನನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಆ ಕ್ಷಣ ಪಾತಾಳದ ಯೋಗಿ ತನ್ನ ಕೈಯನ್ನು ಎತ್ತಿದ. ಇದು ಇಲ್ಲಿಗೆ ಮುಗಿದಿಲ್ಲ ಲಕ್ಷ್ಮಿ. ಯೋಗಿ ಆ ಮಾತನ್ನು ಹೇಳುತ್ತಿದ್ದಂತೆ ಆಕೆಯ ಎದೆಗೆ ಒಂದು ಭೀಕರ ಗಾಳಿ ಬಂದು ಹೊಡೆಯಿತು. ತಕ್ಷಣ ಅವಳು ನೆಲಕ್ಕೆ ಬಿದ್ದಳು. ಅವಳ ಉಸಿರು ನಿಂತಿತು. ನೋಡುತ್ತಿದ್ದಂತೆ ಲಕ್ಷ್ಮಿ ತೀರಿ ಹೋದಳು. ಆಕೆ ತನ್ನ ತಾಯಿಯನ್ನು ರಕ್ಷಿಸಲು ಪಾತಾಳದ ಶಕ್ತಿ ಬಳಸಿದ ಕಾರಣ ಅವಳ ಜೀವ ತ್ಯಾಗ ಮಾಡಬೇಕಾಯಿತು. ಆಕೆ ಸಾಯುವ ಮೊದಲು ತನ್ನ ತಾಯಿಯ ಕೈ ಹಿಡಿದು ಹೇಳುತ್ತಾಳೆ, ನಾನು ಮರಳಿ ಬರುತ್ತೇನೆ. ಆದರೆ ಯಾವ ರೂಪದಲ್ಲಿ ಎಂಬುದು ನಿಮಗೆ ಗೊತ್ತಾಗದು. ಲಕ್ಷ್ಮಿ ಅವಳ ತಾಯಿ ಆಕ್ರಂದಿಸಿದಳು. ಆಗಲೇ ಪಾತಾಳದ ಯೋಗಿಯ ಧ್ವನಿ ಕೇಳಿಬಂತು. ನಾನು ಈ ಶಾಪವನ್ನು ಮುರಿಯಲು ನಿನ್ನನ್ನು ಬಳಸಿಕೊಂಡಿದ್ದೆ. ಆದರೆ ಇದರಿಂದ ಪಾತಾಳದ ಶಕ್ತಿ ಸಂಪೂರ್ಣವಾಗಿ ನಾಶವಾಗಿಲ್ಲ. ಇದು ಮತ್ತೆ ಬರುವುದು, ಮತ್ತೊಬ್ಬರ ರೂಪದಲ್ಲಿ. ಆ ಕ್ಷಣ ಪಾತಾಳದೊಳಗಿನಿಂದ ಮತ್ತೊಂದು ಆಕೃತಿ ಹುಟ್ಟುತ್ತಿದ್ದಂತೆ ಭೀಕರ ಕೂಗು ಕೇಳಿಬಂತು. ಇದು ಅಂತ್ಯವು ಅಥವಾ ಹೊಸ ಕಥೆಯ ಆದಿಯು? ಪಾತಾಳದ ಶಕ್ತಿಗಳನ್ನು ನೀವು ಮುರಿಯಬಹುದು, ಆದರೆ ಅದು ಎಂದಿಗೂ ನಾಶವಾಗುವುದಿಲ್ಲ. ಅದು ಯಾವಾಗಲೂ ಪುನಃ ಹುಟ್ಟಿ ಬರುತ್ತದೆ.